ಬಾಬಾ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂದರೆ ಒಟ್ಟಿಗೆ ಎಲ್ಲರೂ ರೆಡಿ ಆಗಬೇಕು ಅಂತ ಹೇಳ್ತಾರೆ. तो इन्हों को मुक्त करो क्योंकि बाप आया है ना, तो सारे विश्व के बच्चों को वर्षा तो देंगे ना, आपको जीवन मुक्ति का वर्षा देंगे, लेकिन सभी बच्चे तो है ना. बाबा ಬಂದಿದ್ದಾರೆ, ನಿಮಗೆ ಜೀವನ ಮುಕ್ತಿ ಆಸ್ತಿ ಕೊಟ್ಟರು, ಅವರಿಗೆ ಮುಕ್ತಿ ಬೇಕಲ್ಲ. ಬಾಬಾ ಹೇಳ್ತಾರೆ ಎಲ್ಲರೂ ಮಕ್ಕಳೇ ಇದ್ದಾರಲ್ಲ, उनको भी वर्षा तो देना है ना, तो उन्हों का वर्षा है मुक्त, आपका वर्षा है जीवन. ಅವ್ರದ್ದು ಆಸ್ತಿ ಇದೆ ಮುಕ್ತಿ, ನಿಮ್ಮದು ಜೀವನ್ ಮುಕ್ತಿ. ಜಬ್ ತಕ್ ಮುಕ್ತಿ नहीं देंगे तो आप भी जा नहीं सकते. ಎಲ್ಲಿವರೆಗೆ ಅವರಿಗೆ ಮುಕ್ತಿ ಸಿಗುವುದಿಲ್ಲವೋ ಅಲ್ಲಿವರೆಗೆ ನೀವು ಹೋಗೋದಕ್ಕೆ ಆಗುವುದಿಲ್ಲ. इसके लिए पारापारी परिस्थिति रूप की और पारापारी निराकारी स्वरूप में स्थित होने के लिए ड्रिल करो. ಅದಕ್ಕಾಗಿ ಏನು ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ಇಡೀ ದಿನದಲ್ಲಿ 12 ಬಾರಿ ಪರಿಸ್ಥಿತ ರೂಪದ ಅನುಭವ ಮಾಡಿರಿ, 12 ಬಾರಿ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಡ್ರಿಲ್ ಮಾಡಿರಿ. ಎಷ್ಟೆಷ್ಟು ಡ್ರಿಲ್ ಮಾಡ್ತೀವಿ ಅಷ್ಟು ಏನಾಗ್ತದ್ರಿ, ಅಭ್ಯಾಸ ಆಗ್ತದೆ. ಏನು ಮಾಡ್ಬೇಕಂತ ಹೇಳಿದ್ರೆ ಬಾಬಾ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ. ಏನು ಹೇಳ್ತಾರೆ, ಇಡೀ ದಿನದಲ್ಲಿ 12 ಬಾರಿ ಪರಿಸ್ಥಿತ ಸ್ಥಿತಿಯ ಅನುಭವ ಮಾಡಿರಿ, 12 ಬಾರಿ ನಿರಾಕಾರಿ ಸ್ಥಿತಿಯ ಅನುಭವ ಮಾಡಿ. ಬಿಂದು ರೂಪದ ಸ್ಥಿತಿಯಲ್ಲಿ 12 ಬಾರಿ, 12 ಬಾರಿ ದೇಹದ ಸಂಬಂಧ ಎಲ್ಲದರಿಂದ ಭಿನ್ನವಾದಂತಹ ನಾನು ಸೂಕ್ಷ್ಮ ಪರಿಸ್ಥಿತಿ ಆಗಿದ್ದೇನೆ, ಆ ಸ್ಥಿತಿಯ ಅನುಭವ ಮಾಡಿ. रात और दिन के 24 घंटे के और 24 बार यहाँ ड्रिल करना. ಹಗಲು ರಾತ್ರಿ ಸೇರಿ 24 ಗಂಟೆ ಇದೆ, 24 ಬಾರಿ ಅಭ್ಯಾಸವನ್ನು ಮಾಡಿದ್ರು. ನೀಂದ್ಗೆ ಟೈಮ್ ನೀಂದ್ ಬಲೆ ಕರೋ, ನಿದ್ರೆ ಸಮಯದಲ್ಲಿ ನಿದ್ದೆ ಬಲೆ ಮಾಡಿದ್ರು. ಬಾಪ್ ದಾದಾ ಯಹ ನಹಿ ಕಹತೆ ಕಿ ನೀಂದ್ ನಹಿ ಕರ, ಬಾಬಾ ಎಂದು ನಿದ್ದೆ ಬಿಟ್ಟುಬಿಡ್ರಿ ಅಂತ ಹೇಳೋದಿಲ್ಲ. ನೀಂದ್ ಕರೋ ಲೇಕಿನ್ ದಿನ ಮೇ ಬಡ, ನಿದ್ರೆ ಸಮಯದಲ್ಲಿ ನಿದ್ರೆ ಮಾಡ್ರಿ, ಆದರೆ ಹಗಲಿನಲ್ಲಿ ಹೆಚ್ಚು ಸಮಯ ಮಾಡಿರಿ. 1 ಗಂಟೆಗೆ 1 ಸರಿ ಮಾಡೋದು, 1 ಗಂಟೆಗೆ 2 ಸರಿ ಮಾಡಿರಿ. जब कोई फंक्शन करते हो तो सारा दिन काम करते हो ना, जागते हो ना. ಏನಾದರೂ ಕಾರ್ಯಕ್ರಮ ಮಾಡಬೇಕು, ಇಡೀ ದಿನ ಎಚ್ಚರ ಇರ್ತೀರಿ. ऐसे इस ड्रिल के लिए भी समय निकाल. ಅದೇ ರೀತಿ ಈ ಡ್ರಿಲ್ಗಾಗಿನೂ ಕೂಡ ಸಮಯವನ್ನು ತೆಗೆಯಿರಿ. अच्छा, चारों ओर के बाप के स्नेही जो स्नेही होते हैं वह सहयोगी जरूर होते हैं. स्नेह का रिटर्न प्रत्यक्ष रूप वह हर कार्य में तन मन धन जन में 1-2 के सहयोगी जरूर होंगे. ಯಾರು ಸ್ನೇಹಿ ಸಹಯೋಗಿ ಇದ್ದಾರೋ ಬಾಬಾ ಇದ್ದಾರೆ, ಬಾಬರವ್ರಿಗೆ ಸ್ನೇಹಿ ಯಾರಿದ್ದಾರೋ ಅವರು ಸ್ನೇಹಿನೂ ಇರ್ತಾರೆ, ಸಹಯೋಗಿನೂ ಇರ್ತಾರೆ. ಸ್ನೇಹದ ರಿಟರ್ನಲ್ಲಿ ತನು ಮನ ಜನ ಧನ ಈ ಎಲ್ಲ ರೂಪದಿಂದಲೂ सहयोगी ಆಗ್ತಾರೆ. तो ऐसे स्नेही और सहयोगी बच्चे जो सदा बाप के प्यार में लवलीन रहने वाले, सदा 4 ಕಡೆಯ ತಂದೆಯ ಸ್ನೇಹಿ ಮಕ್ಕಳು. ಯಾರು ತಂದೆಗೆ ಸ್ನೇಹಿ ಇದ್ದೀರಿ ಅವರು ಸಹ ಅವಶ್ಯವಾಗಿ ಸಹಯೋಗಿ ಆಗಿರುವಂಥ ಮಕ್ಕಳಿದ್ದೀರಿ. ಹಾಗೂ ಸ್ನೇಹದ ರಿಟರ್ನ್ ಹಾಗೂ ಆ ರೂಪದಲ್ಲಿ ಕಾರ್ಯ ಮಾಡುವಂಥವರು, ಪ್ರತ್ಯಕ್ಷವಾಗಿ ಮಾಡುವಂಥವರು, ತನು ಮನ ಧನ ಜನದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಜರೂರ್ ಸಹಯೋಗಿ ಆಗಿರುವಂಥವರು. ಇಂತಹ ಸ್ನೇಹಿ ಮತ್ತು ಸಹಯೋಗಿ ಮಕ್ಕಳು ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನಾಗಿರುವಂಥವರು, ಸದಾ ತಂದೆಯ ಸರ್ವ ಕಾರ್ಯದಲ್ಲಿ ಸಮಯ ಸಂಕಲ್ಪವನ್ನು ತೊಡಗಿಸುವಂಥವರು. ಯಾಕಂದರೆ ಸಂಗಮ ಯುಗದಲ್ಲಿ ಸಮಯ ಮತ್ತು ಸಂಕಲ್ಪದ ಬಹಳಷ್ಟು ಮಹತ್ವ ಇದೆ. ಸಂಗಮ ಯುಗದಲ್ಲಿ ಸಮಯ ಮತ್ತು ಸಂಕಲ್ಪದ ಮಹತ್ವ ಬಹಳಷ್ಟಿದೆ. ಒಂದು ಜನ್ಮದಲ್ಲಿ ಅನೇಕ ಜನ್ಮದ ಪ್ರಾರಬ್ಧವನ್ನು ಮಾಡಿಕೊಳ್ಳುವಂಥವರು. ಇಂತಹ ತೀವ್ರ ಪುರುಷಾರ್ಥಿಗಳು ಪ್ರತಿಯೊಂದು ಗುಣ, ಪ್ರತಿಯೊಂದು ಶಕ್ತಿಯನ್ನು ಪ್ರತಿ ಸಮಯದ ಅನುಸಾರ ಕಾರ್ಯದಲ್ಲಿ ತೊಡಗಿಸುವಂಥವರು. ಇಂತಹ ಗುಣ ಸಂಪನ್ನ, ಶಕ್ತಿ ಸಂಪನ್ನ ಮಕ್ಕಳಿಗೆ ಬಹಳ ಪದಂ ಗುಣ ಪ್ರೀತಿಯ ನೆನಪು ಹಾಗೂ ನಮಸ್ತೆ ವರದಾನ ಇದೆ. विधाता के साथ साथ वरदाता बन सर्व आत्माओं में बल भरने वाले रहमदिल भव. ವಿಧಾತನ ಜೊತೆಗೆ ತಂದೆ ಕೊಡ್ತಾ ಇದ್ದಾರೆ, ಅದನ್ನು ಕೊಡುವಂಥವರು ನೀವು ವಿಧಾತ ಇದ್ದೀರಿ. ವಿಧಾತನ ಜೊತೆಗೆ ವರದಾತ ಆಗಿರಿ. ಬಾಬರಿಂದ ಏನು ವರದಾನ ತಗೊಂಡಿದ್ದೀರಿ ಹಣವನ್ನು ಕೂಡ ಕೊಡುವಂಥವರು. ಎಲ್ಲ ಆತ್ಮಗಳಲ್ಲಿ ಬಲವನ್ನು ತುಂಬುವಂಥವರು, ಎಲ್ಲ ಆತ್ಮಗಳಲ್ಲಿ
ಬಲವನ್ನು ತುಂಬುವಂಥವರು रहमदिल दया हृदयಗಳು ಆಗಿರಿ। ಒಂದು ವೇಳೆ कोई आत्मा इच्छुक है लेकिन हिम्मत न होने के कारण चाहना होते भी प्राप्ति नहीं कर सकती, तो ऐसी आत्माओं के लिए विधाता अर्थात ज्ञानदाता बनने के साथ साथ रहमदिल बन वरदाता बन। बाबा ಹೇಳ್ತಾರೆ, ಒಂದು ವೇಳೆ ಯಾವುದೇ ಆತ್ಮ ಇಚ್ಛುಕ ಇದ್ದಾರೆ, ವಿಧಾತ ವರದಾತ ಆಗಬೇಕು ಅಂತ ಇಚ್ಛುಕ ಇದ್ದಾರೆ, ತಾವನು ಕೂಡ ವಿಧಾತ ಅರ್ಥಾತ್ ಜ್ಞಾನದಾತ ಆಗುವುದರ ಜೊತೆಗೆ ದಯಾ ಹೃದಯ ಆಗಿ ವರದಾತ ಆಗಿದೆ। ಅವ್ರಿಗೆ ದಯಾ ತೋರಿಸಿ, ಅವ್ರಿಗೆ ಹಿಮ್ಮತ್ತಿಲ್ಲ, ಹಿಮ್ಮತ್ತು ಕೊಡಿರಿ। ಅದಕ್ಕೆ ಬಾಬಾ ಹೇಳ್ತಾರೆ, ಉನ್ಹೆ ಅಪ್ನೆ ಶುಭ ಭಾವನಾ ಕಾ ಎಕ್ಸ್ಟ್ರಾ ಬಲ ದೋ, ಅವರಿಗೆ ತಮ್ಮ ಶುಭ ಭಾವನೆಯ ಎಕ್ಸ್ಟ್ರಾ ಬಲವನ್ನು ಕೊಡಿರಿ। ಲೇಕಿನ್ ऐसे वरदानी ಮೂರ್ತ ತभी बन सकते, ಅವಾಗ ಬಾಬಾ ಹೇಳ್ತಾರೆ, ಆದರೆ ಇಂತಹ ವರದಾನಿ ಮೂರ್ತರು ಆಗಲೇ ಆಗ್ತೀರಿ जब आपका हर संकल्प बाप के प्रति कुर्बान हो। ನಮ್ಮ ಪ್ರತಿಯೊಂದು ಸಂಕಲ್ಪ ತಂದೆ ಪ್ರತಿಯಾಗಿ ಅರ್ಪಣೆ ಆಗಬೇಕು। हर समय हर संकल्प हर कर्म में वारी जाऊंगा जो वचन लिया है उसे पालन करो। ಪ್ರತಿಯೊಂದು ಸಮಯ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಕರ್ಮದಲ್ಲಿ ಬಾಬಾ ನಾನು ನಿನಗೆ ಬಲಿಹಾರಿ ಆಗ್ತೀನಿ ಅಂತ ವಚನ ಕೊಟ್ಟಿದ್ದೀರಿ, ಅದಕ್ಕೆ ಉಸೆ ಪಾಲನ್ ಕರೋ। ಏನು ಬಾಬರು ಎದುರುಗಡೆ ನೀವು ಪ್ರತಿಜ್ಞೆ ಮಾಡಿದ್ದೀರಿ, ಆ ಪ್ರತಿಜ್ಞೆಯನ್ನು ಪಾಲನೆ ಮಾಡಿರಿ। ಅದಕ್ಕೆ ವಿಧಾತ ಆಗಿ ಜೊತೆಗೆ ವರದಾತ ಆಗಿ ಸರ್ವ ಆತ್ಮಗಳಲ್ಲಿ ಬಲವನ್ನು ತುಂಬುವಂತಹ ದಯಾ ಹೃದಯಗಳು ಆಗಿರಿ। ಸ್ಲೋಗನ್ ಇದೆ, अपने सत्य स्वरूप की स्मृति हो तो सत्यता की शक्ति आ जाएगी। ತಮ್ಮ ಸತ್ಯ ಸ್ವರೂಪದ ಸ್ಮೃತಿ ಇತ್ತು ಅಂತಂದರೆ ಸತ್ಯತೆಯ ಶಕ್ತಿ ಬರುವುದು। ತಮ್ಮ ಸತ್ಯ ಸ್ವರೂಪದ ಸ್ಮೃತಿ ಇತ್ತು ಅಂತಂದರೆ ಸತ್ಯತೆಯ ಶಕ್ತಿ ಬರುವುದು। ಯಾವೈತಿಶಾಲಿ ಆಗಿದೆ, ಮಹಾನ್ बनने के लिए मधुरता और नम्रता का गुण धारण करो। ತಾವು ಮಹಾನ್ ಆಗಬೇಕು ಅಂತಂದರೆ ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ। बाप दादा अब एक बच्चे के मस्तक में संपूर्ण पवित्रता की चमकती हुई मणि देखने चाहते थे। बाप दादारವರು ತಮ್ಮ ಒಂದೊಂದು ಮಕ್ಕಳ ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಹೊಳೆತಾ ಇರುವಂಥ ಮಣಿಯನ್ನು ನೋಡಬೇಕು ಅಂತ ಇಚ್ಛೆ ಪಡ್ತಾರೆ। रूहानियत से चमकते हुए नयन देखने चाहते हैं। ಆತ್ಮೀಯತೆಯಿಂದ ಹೊಳಿತಾ ಇರುವಂಥ ದೃಷ್ಟಿಯನ್ನೇ ನೋಡಬೇಕು ಅಂತ इच्छा पड़ता है। बोल में मधुरता विशेषता अमूल्य बोल सुनने चाहते हैं और कर्म में संतुष्टता निर्माणता सदा देखने चाहते हैं। ಅದಕ್ಕೆ ಬಾಬಾರವರು ಒಂದೊಂದು ಮಕ್ಕಳ ಮಸ್ತಕದಲ್ಲಿಯೂ ಸಂಪೂರ್ಣ ಪವಿತ್ರತೆಯ ಹೊಳೆತಾ ಇರುವಂಥ ಮಣಿಯನ್ನು ನೋಡೋದಕ್ಕೆ ಇಚ್ಛೆ ಪಡ್ತಾರೆ। ರೂಹಾನಿಯತದಿಂದ ಹೊಳೆತಾ ಇರುವಂಥ ದೃಷ್ಟಿಯನ್ನು ನೋಡಬೇಕು ಅಂತ ಇಚ್ಛೆ ಪಡ್ತಾರೆ। ಮಾತಿನಲ್ಲಿ ಮಧುರತೆ ವಿಶೇಷತೆ ಅಮೂಲ್ಯ ಮಾತನ್ನು ಕೇಳೋದಕ್ಕೆ ಇಚ್ಛೆ ಪಡ್ತಾರೆ ಹಾಗೂ ಕರ್ಮದಲ್ಲಿ ಸಂತುಷ್ಟತೆ ನಿರ್ಮಾಣತೆ ಸದಾ ನೋಡೋದಕ್ಕೆ ಬಾಬಾರವರು ಇಚ್ಛೆ ಪಡ್ತಾರೆ। ಆದ್ದರಿಂದ ಮಹಾನ್ ಆಗಬೇಕು ಅಂತಂದರೆ ಮಧುರತೆ ಹಾಗೂ ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ। ಪರಿವಾರದ ಜೊತೆಗೆ ಪ್ರೀತಿಯನ್ನು ನಿಭಾಯಿಸುವುದಕ್ಕಾಗಿ ನಾಲೆಡ್ಜ್ಫುಲ್ ಆಗಿ ತಂದೆ ಸಮಾನ ಸಾಕ್ಷಿ ಫಲದ ಸ್ಥಿತಿಯಲ್ಲಿ ಇರಿ। ಪರಿವಾರದ ಜೊತೆಗೆ ಪ್ರೀತಿಯನ್ನು ನಿಭಾಯಿಸುವುದಕ್ಕಾಗಿ ನಾಲೆಡ್ಜ್ಫುಲ್ ಆಗಿ ತಂದೆ ಸಮಾನ ಸಾಕ್ಷಿಪನ ಸ್ಥಿತಿಯಲ್ಲಿ ಇರಿ। ಬಾಪ್ ಸ್ವ ಡ್ರಾಮಾ ಪರಿವಾರ, ಬಾಬಾ ಮತ್ತು ನಾನು ಮತ್ತು ಡ್ರಾಮಾ ಮತ್ತು ಪರಿವಾರ ಈ ನಾಲ್ಕರಲ್ಲಿಯೂ ಕೂಡ ನಿಶ್ಚಯ ಬುದ್ಧಿ ಆಗಿರಿ ಹಾಗೂ ವಿಜಯಿ ಆಗಿರಿ। ಓಂ ಶಾಂತಿ।